ನಮಸ್ಕಾರ ಸ್ನೇಹಿತರೆ, ಇದು ಕರ್ನಾಟಕದ ಪೊಲೀಸ್ ಸ್ಟೇಷನ್ ಒಂದರಲ್ಲಿ ನಡೆದ ಸತ್ಯ ಘಟನೆ. ಸ್ಟೇಷನ್ಗೆ ಒಂದು ಹಾಫ್ ಮರ್ಡರ್ ಕೇಸ್ ಬರುತ್ತೆ. ಪ್ರಕರಣದಲ್ಲಿ ಒಟ್ಟು 3 ಆರೋಪಿಗಳಿರ್ತಾರೆ. ಆಗ ಅಲ್ಲಿದ್ದ ಕಾನ್ಸ್ಟೇಬಲ್ ಠಾಣೆಯ ಲೇಡಿ SI ಬಳಿ ಹೋಗಿ ಒಂದು ಮಾತನ್ನ ಹೇಳ್ತಾರೆ. ಮೇಡಮ್, ಈ ಕೇಸ್ನಲ್ಲಿ 3 ಜನ ಅಕ್ಯೂಸ್ಡ್ ಇದ್ದಾರೆ, ಆದರೆ ನಾವಿರೋದು 2. ಎಲ್ಲ ಆರೋಪಿಗಳನ್ನ ಹಿಡಿದು ಅರೆಸ್ಟ್ ಮಾಡಿ ಕರ್ಕೊಂಡ್ಬರೋಕೆ ನಮ್ಮಲ್ಲಿ ಸ್ಟಾಫ್ ಇಲ್ಲ. ಅದಕ್ಕೆ ಆ SI ಕೊಟ್ಟ ಉತ್ತರ ಏನ್ ಗೊತ್ತಾ? ಹೌದಾ, ಹಾಗಿದ್ರೆ ಸದ್ಯಕ್ಕೆ 2 ಮಾತ್ರ ಹೇಳ್ಕೊಂಬರೋಣ, ಉಳಿದ ಇನ್ನೊಬ್ಬನನ್ನ ಸ್ಟಾಫ್ ಅರೇಂಜ್ ಆದ್ಮೇಲೆ ಆಮೇಲೆ ನೋಡೋಣ. ಕೇಳಿದ್ರಲ್ಲ, ಜೀವ ಹೋಗೋಕೆ ನಿಂತಿದ್ದ ಒಂದು ಹಾಫ್ ಮರ್ಡರ್ ಕೇಸ್ನಲ್ಲೇ ಆರೋಪಿಗಳನ್ನ ಕರ್ಕೊಂಡ್ಬರೋಕೆ ಸಿಬ್ಬಂದಿ ಇಲ್ಲ ಅಂದ್ರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದರಿಂದ ಪೊಲೀಸ್ ಸಿಬ್ಬಂದಿಯ ಸ್ಥಿತಿನೂ ಗಂಭೀರವಾಗಿದೆ, ಸಿಸ್ಟಮ್ ಮಾತ್ರ ಅಲ್ಲ. ತುಂಬಾ ಜನ ಪೊಲೀಸರು ಅಂದ್ರೆ ಒಂಥರ ಫಿಲ್ಮಲ್ಲೆಲ್ಲ ನೋಡಿ 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 ಅವ್ರನ್ನ ಸೂಪರ್ ಮ್ಯಾನ್ಗಳು, ಅವ್ರು ಏನು ಬೇಕಾದರೂ ಮಾಡ್ಬೋದು, ಮನುಷ್ಯರೇ ಅಲ್ಲ, ಅವ್ರದ್ದು ಒಂಥರ ಅತಿಮಾನುಷ ಶಕ್ತಿಗಳು ಅಂತ ಅನ್ಕೊಂಡಿರ್ತಾರೆ. ಬೇಕಾಗಿದ್ದು ಮಾಡ್ಬೋದು ಅವ್ರಿಗೇನಕ್ಕೆ ರೆಸ್ಟು ಅಂತ. ಆದರೆ ಪೊಲೀಸರು ಕೂಡ ಮನುಷ್ಯರೇ. ಇಲ್ಲಿ ಪೊಲೀಸರೇ ಸಂಖ್ಯಾಬಲ ಇಲ್ಲದೆ ಬಳಲಿ ಬೆಂಡಾಗಿದ್ದಾರೆ. ಇದು ಕೇವಲ ಒಂದು ಠಾಣೆಯ ಕಥೆ ಮಾತ್ರ ಅಲ್ಲ, ಇಡೀ ರಾಜ್ಯದ ದೇಶದ ಪೊಲೀಸ್ ಸಿಸ್ಟಮ್ ಎದುರಿಸ್ತಾ ಇರೋ ದೊಡ್ಡ ಸಮಸ್ಯೆ. ಒಂದು ಕಡೆ ರಿಯಾಲಿಟಿ ಹೀಗಿದ್ರೆ, ಈಗ ರಾಜ್ಯ ಸರ್ಕಾರ ರಾಜಧಾನಿ ಬೆಂಗಳೂರಲ್ಲಿ 5 ಹೊಸ ಕಮಿಷನರೇಟ್ ಮಾಡೋಕೆ ಹೊರಟಿದೆ. ಆದರೆ ವಾಸ್ತವದಲ್ಲಿ ಈಗಿರೋ ವ್ಯವಸ್ಥೆಯಲ್ಲೇ ಬರೋಬ್ಬರಿ 6,000 ಪೊಲೀಸರ ಕೊರತೆ ಇದೆ. ಹಾಗಿದ್ರೆ ರಾಜ್ಯದಲ್ಲಿ ಪೊಲೀಸರ ಪ್ರಾಬ್ಲಮ್ ಏನೇನಿದೆ? ಬೆಂಗಳೂರಲ್ಲಿ ಹೊಸದಾಗಿ 5 ಕಮಿಷನರೇಟ್ ಮಾಡಿದ್ರೆ ಅಲ್ಲಿಗೆ ಇನ್ನೆಷ್ಟು ಹೊಸ ಸಿಬ್ಬಂದಿ ಬೇಕಾಗ್ತಾರೆ? ಅಷ್ಟಕ್ಕೂ ಈ ಸಿಬ್ಬಂದಿ ಕೊರತೆಯಿಂದ ಪೊಲೀಸರು ಫೇಸ್ ಮಾಡ್ತಿರೋ ಪ್ರಾಬ್ಲಮ್ಸ್ ಏನು? ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಬೆಂಗಳೂರಿಗೆ 5 ಕಮಿಷನರೇಟ್, ಯಾಕೆ ಈ ಹೊಸ ಪ್ಲಾನ್? ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಬೆಂಗಳೂರು ಅಂದರೆ ಚಿಕ್ಕದಲ್ಲ, ಒಂದು ಕಂಟ್ರಿ ಲೆಕ್ಕ. ಇದು ಚಿಕ್ಕ ಜಾಗದಲ್ಲ ಒಂದು ಕಂಟ್ರಿನೇ ಇದೆ. ಇಲ್ಲಿ 741 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರೋ, ಹತ್ತತ್ರ 1.5 ಕೋಟಿ ಜನಸಂಖ್ಯೆ ಹೊಂದಿರೋ ನಗರ ಇದು. ಇಲ್ಲಿ 116ಕ್ಕೂ ಅಧಿಕ ಲಾ ಅಂಡ್ ಆರ್ಡರ್ ಹಾಗೆ 53ಕ್ಕೂ ಅಧಿಕ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಸ್ ಇವೆ. ಇಲ್ಲಿನ ಕ್ರೈಮ್ ರೇಟ್ ಕೂಡ ತುಂಬಾ ಜಾಸ್ತಿನೇ ಇದೆ. NCRP ಡೇಟಾ ಪ್ರಕಾರ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಅಪರಾಧದ ಪ್ರಕರಣಗಳಲ್ಲಿ ಬೆಂಗಳೂರು ಇಡೀ ದೇಶದಲ್ಲೇ ಟಾಪ್ನಲ್ಲಿದೆ. ದಿಲ್ಲಿ ಬಿಟ್ಟರೆ ಬೆಂಗಳೂರು 2ನೇ ಸ್ಥಾನದಲ್ಲಿ. ದಿಲ್ಲಿ ಒಂದು ನಗರ ರಾಜ್ಯ, ಇಡೀ ರಾಜ್ಯ. ಬೆಂಗಳೂರು ಒಂದು ನಗರ, ಅದು ಮೈಂಡಲ್ಲಿರಲಿ ಸ್ನೇಹಿತರೆ. ದಿಲ್ಲಿಯಲ್ಲಿ ಪ್ರತಿ ಲಕ್ಷಕ್ಕೆ 176 ಕ್ರೈಮ್ ಕೇಸಸ್ ಇವೆ. ಬೆಂಗಳೂರಿನ ಕ್ರೈಮ್ ರೇಟ್ ಪ್ರತಿ ಲಕ್ಷ ಜನಸಂಖ್ಯೆಗೆ 117 ಇದೆ. ಅದೇ ಮುಂಬೈನಲ್ಲಿದು ಪ್ರತಿ ಲಕ್ಷಕ್ಕೆ 74.6 ಇದ್ರೆ, ಚೆನ್ನೈನಲ್ಲಿ ಪ್ರತಿ ಲಕ್ಷಕ್ಕೆ ಬರೀ 25 ಇದೆ. ಬೆಂಗಳೂರಲ್ಲಿ ಕ್ರೈಮ್ ರೇಟ್ ಭಾರಿ ವೇಗದಲ್ಲಿ ಹೆಚ್ಚಾಗ್ತಿದೆ. ಹೀಗಾಗಿ ಇಷ್ಟು ದೊಡ್ಡ ಸಿಟಿಯನ್ನ ಒಬ್ಬರೇ ಪೊಲೀಸ್ ಕಮಿಷನರ್ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ದೋಣಿ ಸಾಗಿಸ್ತಿರ್ಬೇಕಾದ್ರೆ ಊರು ತುಂಬಾ ತೂತು ಬಿದ್ದರೆ ಯಾವ ತೂತಂತ ಮುಚ್ಚುತ್ತಾರೆ, ಹಂಗಾಗುತ್ತೆ ಒಬ್ಬರೇ ಇದ್ರೆ. ಇದಕ್ಕೋಸ್ಕರ ಆಡಳಿತ ವಿಕೇಂದ್ರೀಕರಣ, ಡಿಸೆಂಟ್ರಲೈಸೇಷನ್ ಮಾಡೋಕೆ ಸರ್ಕಾರ ಒಳ್ಳೆ ಪ್ಲಾನೇ ಮಾಡಿದೆ. ಅಂದರೆ ಇಡೀ ಬೆಂಗಳೂರನ್ನ 5 ಬೇರೆ ಬೇರೆ ಕಮಿಷನರೇಟ್ ಆಗಿ ವಿಭಜನೆ ಮಾಡ್ತಾರೆ. ಸೆಂಟ್ರಲ್, ಈಸ್ಟ್, ವೆಸ್ಟ್, ನಾರ್ತ್ ಮತ್ತು ಸೌತ್, ಈ 5 ವಿಭಾಗಗಳಿಗೂ 5 ಪ್ರತ್ಯೇಕ ಕಮಿಷನರ್ಸ್ ಬರ್ತಾರೆ. ಇವರನ್ನೆಲ್ಲ ಕಂಟ್ರೋಲ್ ಮಾಡೋಕೆ ಮತ್ತು ಮಾರ್ಗದರ್ಶನ ಮಾಡೋಕೆ ಇವರ ಮೇಲೊಬ್ರು ಚೀಫ್ ಕಮಿಷನರ್ ಆಫ್ ಪೊಲೀಸ್ ಇರ್ತಾರೆ. ಜೊತೆಗೆ ಈ ಚೀಫ್ ಕಮಿಷನರ್ ಇಂಟೆಲಿಜೆನ್ಸ್ ಅಂದರೆ ಗುಪ್ತಚರ ವಿಭಾಗ, ಕ್ರೈಮ್ ಅಂದರೆ ಅಪರಾಧ ವಿಭಾಗ, ಆಡಳಿತ ವಿಭಾಗ ಮತ್ತು ಟ್ರಾಫಿಕ್ ಡಿವಿಷನ್ನ ಸ್ಪೆಷಲ್ ಯೂನಿಟ್ಗಳನ್ನು ಸೂಪರ್ವೈಸ್ ಮಾಡ್ತಾರೆ. ಕೇಳೋಕೆ ಪ್ಲಾನ್ ಚೆನ್ನಾಗಿದೆ. ಬೆಂಗಳೂರು ಪೊಲೀಸ್ 5 ಭಾಗ ಆದರೆ ಆಯಾ ಏರಿಯಾದ ಸಮಸ್ಯೆಗಳನ್ನು ಅವರು ಫಾಸ್ಟಾಗಿ ಅರ್ಥ ಮಾಡಿಕೊಂಡು ಅವ್ರು ಟ್ರಾನ್ಸ್ಫರ್ ಆಗೋಕ್ಕಿಂತ ಮುಂಚೆ ಅದಕ್ಕೊಂದು ಸೊಲ್ಯೂಷನ್ ಕೊಡೋಕ್ಕೆ ಪ್ರಯತ್ನ ಪಡ್ಬೋದಲ್ವಾ? ಪೊಲೀಸರು ಜನರಿಗೆ ಇನ್ನಷ್ಟು ಹತ್ತಿರ ಆಗ್ಬೋದಲ್ವಾ ಅನ್ಸುತ್ತೆ. ಆದರೆ ಆನ್ ಪೇಪರ್ ಚೆನ್ನಾಗಿ ಕಾಣೋ ಈ ಒಳ್ಳೆ ಪ್ಲಾನ್ ಜಾರಿಗೆ ಬಂದರೆ ಶುರುವಾಗೋ ತಲೆನೋವು ಬೇರೆನೇ ಇದೆ. ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅದನ್ನು. ಪ್ಲಾನ್ ಓಕೆ, ಆದರೆ ಪೊಲೀಸರು ಎಲ್ಲಿದ್ದಾರೆ? ಸರ್ಕಾರ 5 ಕಮಿಷನರೇಟ್ ಮಾಡ್ತೀವಿ ಅಂತ ಅನೌನ್ಸ್ ಏನೋ ಮಾಡಿಬಿಟ್ಟಿದೆ. ಆದರೆ ಅದಕ್ಕೆ ಬೇಕಾದ ಸಿಬ್ಬಂದಿಯನ್ನು ಎಲ್ಲಿಂದ ತಗೊಂಬರ್ತಾರೆ? ಯಾಕಂದರೆ ಬೆಂಗಳೂರು ಸೇರಿ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪೊಲೀಸರ ಕೊರತೆ ಇದೆ. ಈಗ ನೋಡಿ, ಸದ್ಯ ಬೆಂಗಳೂರು ಸಿಟಿ ಪೊಲೀಸ್ ವಿಭಾಗದ ಮಂಜೂರಾದ ಹುದ್ದೆಗಳ ಸಂಖ್ಯೆ 26,296. ಇದರಲ್ಲಿ ಸಿವಿಲ್, CAR ಮತ್ತು ಮಿನಿಸ್ಟೀರಿಯಲ್ ಸ್ಟಾಫ್ ಕೂಡ ಸೇರಿದ್ದಾರೆ. ಆದರೆ ಇದರಲ್ಲಿ ಈಗ ಆಲ್ರೆಡಿ 3,000ಕ್ಕೂ ಅಧಿಕ ಹುದ್ದೆಗಳು ಖಾಲಿ ಬಿದ್ದಿವೆ. ಈಗಿರೋ ಸ್ಟೇಷನ್ಗಳಲ್ಲೇ ಕೆಲಸ ಮಾಡೋಕೆ ಬೇಕಾದಷ್ಟು ಪೊಲೀಸರಿಲ್ಲ. ನೈಟ್ ಶಿಫ್ಟ್ ಮುಗಿತಾ ಇರುತ್ತೆ ಪಾಪ ಅವ್ರದ್ದು. ಬೆಳಿಗ್ಗೆ ಅಷ್ಟೊತ್ತಿಗೆ ಯಾವ್ದಾದ್ರು ಕ್ರೈಮ್ ಆಯಿತು ಅಥವಾ ಏನೊಂದು ಪೊಲೀಸರಿಗೆ ಕಾಲ್ ಬಂತು, ಹೋಗಬೇಕು ಅಂತ ಬಂತು ಅಂದರೆ ಮತ್ತೆ ನೆಕ್ಸ್ಟ್ ಈವ್ನಿಂಗ್ ತನಕ ಅವರೇ ಕಂಟಿನ್ಯೂ ಮಾಡಿ, ನೈಟ್ ಶಿಫ್ಟ್ ಅವರೇ ಕಂಟಿನ್ಯೂ ಮಾಡುವಂಥ ದುಸ್ಥಿತಿ ಇದೆ ತುಂಬ ಕಡೆ. ಹಿಂಗಿರಬೇಕಾದ್ರೆ ಎಕ್ಸ್ಟ್ರಾ 5 ಕಮಿಷನರೇಟ್ ಮಾಡಬೇಕು ಬೆಂಗಳೂರಲ್ಲೇ ಅಂತ ಹೇಳಿದ್ರೆ, ಪ್ರಪೋಸಲ್ ಪ್ರಕಾರ ಇಲಾಖೆಗೆ ಎಕ್ಸ್ಟ್ರಾ 6,633 ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡಬೇಕು.
ಇದರಲ್ಲಿ 2458 ಕಾನ್ಸ್ಟೇಬಲ್, 1443 ಹೆಡ್ ಕಾನ್ಸ್ಟೇಬಲ್ ಸೇರಿ 5978 ಎಕ್ಸಿಕ್ಯೂಟಿವ್ ಹುದ್ದೆಗಳು. ಉಳಿದಂತೆ 3 IGP DIGP ಲೆವೆಲ್ನ ಪೋಸ್ಟ್, 21 ACPಗಳು ಬೇಕು, 239 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು PSIಗಳು ಬೇಕು, 762 ASIಗಳು ಬೇಕು. ಯಾವ್ಯಾವ ವಿಭಾಗಕ್ಕೆ ಎಷ್ಟೆಷ್ಟು ಬೇಕು ಅಂತ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನಿಮಗೆ ಸ್ನೇಹಿತರೆ. ಒಂದು ವೇಳೆ ಎಲ್ಲ ಪೋಸ್ಟ್ಗಳು ಅಪ್ರೂವ್ ಆದರೆ ಬೆಂಗಳೂರು ಸಿಟಿ ಪೊಲೀಸ್ನ ಒಟ್ಟು ಮಂಜೂರಾದ ಹುದ್ದೆಗಳ ಸಂಖ್ಯೆ 32,929ಕ್ಕೆ ಏರಿಕೆಯಾಗುತ್ತೆ. ಇದು ಬರೀ ಜನರ ಕೊರತೆ ಮಾತ್ರ ಅಲ್ಲ, ದುಡ್ಡಿನ ವಿಚಾರ ಕೂಡ ಇಲ್ಲಿದೆ. ಈ ಹೊಸ ಪ್ಲಾನ್ ಜಾರಿಗೆ ಬರಬೇಕಾದ್ರೆ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಎಕ್ಸ್ಟ್ರಾ ದುಡ್ಡು ಬೇಕು. ಹೊಸ ಕಟ್ಟಡಗಳು ಬೇಕು, ಹೊಸ ಪೊಲೀಸ್ ಜೀಪ್ಗಳು ಬೇಕು, ಹೊಸ ಕಮ್ಯುನಿಕೇಷನ್ ಸಿಸ್ಟಮ್ಸ್ ಬೇಕು, CCTV ಕ್ಯಾಮ್ರಾಗಳು ಬೇಕು. ಹೀಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ಗೇನೆ 400 ಕೋಟಿ ರೂಪಾಯಿ ಆಸುಪಾಸಲ್ಲಿ ದುಡ್ಡು ಬೇಕು ಅಂತ ಇಲಾಖೆ ಸಲ್ಲಿಸಿರೋ ಪ್ರಪೋಸಲ್ನಲ್ಲಿ ಹಾಕಲಾಗಿದೆ. ಇದು ಬಿಟ್ಟು ಈ 6,633 ಹೊಸ ಸಿಬ್ಬಂದಿಗೆ ಪ್ರತಿ ತಿಂಗಳು ಸಂಬಳ ಕೊಡೋಕೆ ದುಡ್ಡು ಬೇಕು. ಅದಕ್ಕೆ ಸಪರೇಟ್ ಆಗಿ ಮತ್ತೆ ವರ್ಷಕ್ಕೆ 350ರಿಂದ 400 ಕೋಟಿ ರೂಪಾಯಿ ದುಡ್ಡು ಬೇಕು. ಒಟ್ಟಾರೆ ಆರಂಭದಲ್ಲೇ ಸುಮಾರು 750ರಿಂದ 800 ಕೋಟಿ ರೂಪಾಯಿ ಬೃಹತ್ ಫಂಡಿಂಗ್ ಬೇಕು. ಇದು ಬರೀ ಬೆಂಗಳೂರಿನ ವಿಚಾರ. ರಾಜ್ಯದ ಇತರ ಭಾಗದಲ್ಲೂ ಕೂಡ ಪೊಲೀಸರ ಕೊರತೆ ಏನು ಬಹಳ ಡಿಫರೆಂಟ್ ಏನಿಲ್ಲ ಸಿಚುವೇಶನ್. ಕಳೆದ ವರ್ಷ ರಾಜ್ಯ ಸರ್ಕಾರವೇ ಕೊಟ್ಟಿರೋ ಮಾಹಿತಿ ಪ್ರಕಾರ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ 1,11,330 ಹುದ್ದೆಗಳು ಮಂಜೂರಾಗಿವೆ. ಆದರೆ ಆ್ಯಕ್ಚುಯಲ್ ಆಗಿ ಕೆಲಸ ಮಾಡ್ತಿರೋದು ಕೇವಲ 92,749 ಪೊಲೀಸರು ಮಾತ್ರ. ಅಂದರೆ ರಾಜ್ಯದಲ್ಲಿ ಭರ್ತಿ 18,581 ಪೊಲೀಸ್ ಹುದ್ದೆಗಳು ಖಾಲಿ ಇವೆ. ಸುಮಾರು 16.69% ಮ್ಯಾನ್ ಪವರ್ ಕೊರತೆ ನಮ್ಮ ರಾಜ್ಯದಲ್ಲಿ ಎದ್ದು ಕಾಡ್ತಾ ಇದೆ. ಸಿವಿಲ್ ಕಾನ್ಸ್ಟೇಬಲ್ಸ್ 6,591 ಹುದ್ದೆ ಖಾಲಿ, ಹೆಡ್ ಕಾನ್ಸ್ಟೇಬಲ್ಸ್ 819 ಹುದ್ದೆ ಖಾಲಿ, CAR ಮತ್ತು DARನಲ್ಲಿ 2,107 ಹುದ್ದೆ ಖಾಲಿ, KSRPನಲ್ಲಿ ಬರೋಬ್ಬರಿ 3,830 ಹುದ್ದೆ ಖಾಲಿ. ಇನ್ನೊಂದು ಬೇಸರದ ವಿಚಾರ ಅಂದರೆ ಪೊಲೀಸರ ಸಂಖ್ಯೆ ವಿಚಾರದಲ್ಲಿ ನ್ಯಾಷನಲ್ ಆ್ಯಾವ್ರೇಜ್ಗಿಂತ ನಾವು ತುಂಬ ಹಿಂದೆ ಇದ್ದೀವಿ. ಡೆವಲಪ್ಡ್ ಸ್ಟೇಟ್ ಅಂತ ಕರ್ಕೋತೀವಿ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ, ಆದರೆ ನ್ಯಾಷನಲ್ ಅವರೇಜ್ಗಿಂತ ಕಮ್ಮಿ ಇದ್ದೀವಿ ನಾವು. ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರಕಾರ ಪ್ರತಿ 1 ಲಕ್ಷ ಜನಸಂಖ್ಯೆಗೆ ಕನಿಷ್ಠ 196 ಪೊಲೀಸರು ಬೇಕು, ಕನಿಷ್ಠ 1 ಲಕ್ಷ ಜನಸಂಖ್ಯೆಗೆ. ಆದರೆ ಕರ್ನಾಟಕದಲ್ಲಿ 1 ಲಕ್ಷ ಜನಕ್ಕೆ ಇರೋದು 165 ಪೊಲೀಸರು ಮಾತ್ರ. ನ್ಯಾಷನಲ್ ಆ್ಯಾವ್ರೇಜ್ಗಿಂತ ನಾವು 16 ಪೊಲೀಸರು ಕಮ್ಮಿ ಇದ್ದೀವಿ. ಇನ್ನು ವಿಶ್ವಸಂಸ್ಥೆ ಲೆಕ್ಕದ ಪ್ರಕಾರ ಇನ್ನೂ ಜಾಸ್ತಿ, ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ 1 ಲಕ್ಷ ಜನಕ್ಕೆ ಕನಿಷ್ಠ 222 ಪೊಲೀಸ್ ಸಿಬ್ಬಂದಿ ಇರಬೇಕು. ಆ ಲೆಕ್ಕ ನೋಡಿದ್ರೆ ನಾವಿನ್ನೂ ಬಹಳ ಹಿಂದೆ ಇದ್ದೀವಿ. ಅಫ್ಕೋರ್ಸ್ ಈ ವರ್ಷ ಪೊಲೀಸ್ ಇಲಾಖೆ 3,395 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೆ ಕಲ್ಯಾಣ ಕರ್ನಾಟಕಕ್ಕೆ ಸಪರೇಟ್ 596 ಪೋಸ್ಟ್ ಸೇರಿ ಒಂದಷ್ಟು ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳೋಕೆ ಎಕ್ಸಾಮ್ ನಡೆಸಿದೆ. ಆದರೂ ಕೂಡ ನಮ್ಮ ಜನಸಂಖ್ಯೆಗೆ ನಮ್ಮಲ್ಲಿರೋ ಪೊಲೀಸರಿಗೆ ತಾಳೆನೇ ಆಗ್ತಿಲ್ಲ. ಆಕಾಶ ಭೂಮಿಯಷ್ಟು ಅಂತರ. 8 ಗಂಟೆ ಡ್ಯೂಟಿ, 15 ಗಂಟೆ ಶಿಕ್ಷೆ. ಪೊಲೀಸರ ಗೋಳು ಕೇಳೋರು ಯಾರು? ಸ್ನೇಹಿತರೆ, ಪೊಲೀಸರಿಗೆ ಮಾಮ ಅಂತ ಬೈಯೋದು, ಅಡ್ಡ ಹಾಕ್ತಾನೆ ಮಾಮ ಅಂತ ಹೇಳಿ ಅವಹೇಳನಕಾರಿಯಾಗಿ ಮಾತಾಡೋದು, ಕೆಲ ಪೊಲೀಸರು ಭ್ರಷ್ಟಾಚಾರ ಮಾಡ್ತಾರೆ, ನಿಂತ್ಕೊಂಡು ವಸೂಲಿ ಮಾಡ್ತಾರೆ, ಇದೆಲ್ಲ ನಿಜ. ಅದನ್ನ ಯಾರೂ ಅಲ್ಲಗಳಿತಾ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದಾಗ ಎಷ್ಟೋ ಸಲ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ, ಕೆಲ ಭ್ರಷ್ಟ ಸಿಬ್ಬಂದಿ ಅನ್ನೋ ಆರೋಪಗಳು ಕೂಡ ಇದೆ. ಪ್ರತಿಯೊಂದಕ್ಕೂ ದುಡ್ಡು ಕೇಳ್ತಾರೆ ಅನ್ನೋದು, ಅದೆಲ್ಲ ಆ ಆರೋಪಗಳು ನಾವು ದಿನವೂ ಚರ್ಚೆ ಮಾಡ್ತೇವೆ. ಆದರೆ ಸೇಮ್ ಟೈಮ್ ಅವರ ಪ್ರಾಬ್ಲಮ್ಸನ್ನು ಕೂಡ ನಾವು ಕಂಡುಬಿಟ್ಟು ನೋಡಲೇಬೇಕಲ್ವಾ. ಬಹುಶಃ ಯಾರಿಗೂ ಗೊತ್ತು, ಕಂಫರ್ಟೇಬಲ್ ಲೈಫ್ ಸಿಕ್ಕಿದ್ರೆ ಕರಪ್ಷನ್ ಕಮ್ಮಿ ಆಗ್ಬೋದು ಅಲ್ಲಿ. ನೋಡಿ, ಇಲ್ಲಿ ಅಧಿಕಾರಿಗೆ 8 ಗಂಟೆ ಡ್ಯೂಟಿ ಅಲ್ವಾ, ಆದರೆ ಅದು ರೂಲ್ ಬುಕ್ನಲ್ಲಿ ಮಾತ್ರ. ಪ್ರೈವೇಟ್ ಕಂಪ್ನಿಗಳಲ್ಲೇ 8 ಗಂಟೆಗೆ ಕರೆಕ್ಟಾಗಿ ಲಾಗೌಟ್ ಆಗೋಕ್ಕಾಗಲ್ಲ. ಇನ್ನು ಪೊಲೀಸ್ದಂತೂ ಹೇಳಲೇಬೇಡಿ, ಲಾ ಆ್ಯಂಡ್ ಆರ್ಡರ್ ನೋಡ್ಕೊಳ್ಬೇಕಾದವ್ರದ್ದು. ಸಿಬ್ಬಂದಿ ಕೊರತೆ ಇರೋದ್ರಿಂದ ಒಬ್ಬ ಕಾನ್ಸ್ಟೇಬಲ್ ಅಥವಾ SI 2-3 ಜನರ ಕೆಲಸವನ್ನು ಒಬ್ಬರೇ ಮಾಡ್ತಾ ಇರ್ತಾರೆ. 12ರಿಂದ 15 ಗಂಟೆ ಎವ್ರಿ ಡೇ ಕೆಲಸ ಮಾಡ್ತಾರೆ. ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನಡೆಸಿದ ಒಂದು ಸರ್ವೆ ಪ್ರಕಾರ 90% ಪೊಲೀಸರು 8 ಗಂಟೆಗಿಂತ ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ 30%ನಷ್ಟು ಸಿಬ್ಬಂದಿ ದಿನಕ್ಕೆ 14 ಗಂಟೆ ಕಾಲ ಡ್ಯೂಟಿ ಮಾಡ್ತಾರೆ. ರಿಪೋರ್ಟ್ ಬಿಡಿ, ವೈಯಕ್ತಿಕ ಅನುಭವ, ನನ್ನ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ ಪೊಲೀಸಲ್ಲಿ. ಅವರ ವೈಯಕ್ತಿಕ ಲೈಫ್ ನೋಡ್ತಾ ಇದ್ದರೆ, ಅವ್ರು ಪಡ್ತಿರೋ ಕಷ್ಟ, ಅವರ ಡ್ಯೂಟಿ ಅವರ್ಸ್, ಅವ್ರ ನಿದ್ದೆ, ಫ್ಯಾಮಿಲಿಗೆ ಅವ್ರು ಕೊಡ್ತಿರೋ ಟೈಮ್ ನೋಡ್ತಾ ಇದ್ದರೆ ಗಾಬರಿ ಆಗಿಬಿಡುತ್ತೆ. ಗಾಬರಿ. ಆ ರೀತಿ ಇದೆ ಸಿಚುವೇಶನ್. ಬೆಳಗ್ಗೆ ಸ್ಪೆಷಲ್ ಡ್ಯೂಟಿ, ಮಧ್ಯಾಹ್ನ ಕೋರ್ಟ್ ಕೆಲಸ, ಎವಿಡೆನ್ಸು, ಯಾರೋ VIP ಬರ್ತಾರೆ ಅಂತ ಹೇಳಿ ಬಂದೋಬಸ್ತು, ಟ್ರಾಫಿಕ್ ಕ್ಲಿಯರ್ ಮಾಡೋಕೆ ಬಂದೋಬಸ್ತ್ ಡ್ಯೂಟಿ, ರಾತ್ರಿ ಯಾವುದೋ ಕ್ರೈಮ್ ಆಯಿತು ಅಂತ ಹೇಳಿದ್ರೆ ಎಮರ್ಜೆನ್ಸಿ ರೌಂಡ್ಸ್, ಅಲ್ಲಿ ಹೋಗಿ ಮೃತದೇಹಗಳನ್ನು ಪರಿಶೀಲನೆ ಮಾಡೋದು, ಪಂಚನಾಮೆ, ಮಹಜರು, ಪ್ರೊಸೀಜರ್ ಮುಗಿದು ಆಮೇಲೆ ಅವರೇ ಆ ದೇಹವನ್ನು ತಗೊಂಡು ಆಂಬ್ಯುಲೆನ್ಸಿಗೆ ಹಾಕೊಂಡು ತಗೊಂಡು ಹೋಗಿ ಅದನ್ನು ಆಮೇಲೆ
ಮರಣೋತ್ತರ ಪರೀಕ್ಷೆ ನಡೆಸಿ ಅದೆಲ್ಲ ಒಂದೊಂದು ಪ್ರೊಸೀಜರ್ ಮುಗಿಸಿ ಅವರೇ ಆಮೇಲೆ ಕುಟುಂಬದವರಿಗೆ ದೇಹವನ್ನು ಹ್ಯಾಂಡ್ ಓವರ್ ಮಾಡಿಸಿ ಈಗೆಲ್ಲ BNS ಪ್ರಕಾರ ಎಲ್ಲದ್ರದ್ದು ಡಿಜಿಟಲ್ ಎವಿಡೆನ್ಸನ್ನು ಕಲೆಕ್ಟ್ ಮಾಡಿ ಅಷ್ಟೊತ್ತಿಗೆ ಅವ್ರದ್ದು ನೈಟ್ ಶಿಫ್ಟ್ ಮುಗಿದು ನೆಕ್ಸ್ಟ್ ಡೇ ಸಂಜೆ ಕತ್ಲೆನೇ ಆಗಿರುತ್ತೆ. ಮತ್ತೆ ನೈಟ್ ಅವ್ರ ಡ್ಯೂಟಿಗೆ ಹಾಜರಾಗಬೇಕು. ನಿದ್ದೆ, ಊಟ, ವಿಶ್ರಾಂತಿ ಯಾವುದಕ್ಕೆ ಅವಕಾಶ ಇಲ್ಲ. ಗಾಡಿ ಹಾಕೊಂಡು ಹಾಗೆ ಗಾಡಿಲಿ ಹಿಂಗೆ ಮಲಗಿರ್ತಾರೆ ಎಷ್ಟೋ ಸಲ. ಹಬ್ಬ ಹರಿದಿನಗಳಲ್ಲೂ ಫ್ಯಾಮಿಲಿಯೊಂದಿಗೆ ಇರೋಕ್ಕೆ ಟೈಮ್ ಇರೋದಿಲ್ಲ. ಇದರಿಂದ ತುಂಬ ಪೊಲೀಸರು ಮಾನಸಿಕ ಒತ್ತಡ, BP, ಶುಗರ್ ಬೇಗ ಅವ್ರಿಗೆ ಕಾಡಿ ಅವರ ಆರೋಗ್ಯವನ್ನು ಫಿಟ್ನೆಸ್ ಕೂಡ ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಫಿಲ್ಮಲ್ಲಿ ಪೊಲೀಸರು ಕಟ್ಟು ಮಸ್ತಾಗಿ ಟೈಟ್ ಆಗಿರೋ ಬಟ್ಟೆ ಹಾಕ್ಕೊಂಡು ಎದೆ ಸೆಳೆದುಕೊಂಡು ನಡ್ಕೊಂಡು ಬರ್ತಾ ಇದ್ರೆ ವಾವ್ ಅಂತ ಅನ್ಸುತ್ತಲ್ಲ. ಮತ್ತು ರಿಯಲ್ ಪೊಲೀಸರು ಯಾಕೆ ಹಂಗಿರೋಕ್ಕಾಗಲ್ಲ ಕೇಳಿದ್ರೆ ಅವರಿಗೆ ಟೈಮೇ ಇರೋದಿಲ್ಲ. ಅವರಿಗೆ ಹೆಚ್ಚಿನ ಪೊಲೀಸರಿಗೆ ಎಲ್ಲೋ ಹೈಯರ್ ಲೆವೆಲ್ ಆಫೀಸರ್ಸಿಗೆ ಒಂಚೂರು ಟೈಮ್ ಮಾಡ್ಕೊಳ್ಳೋಕೆ ಅವಕಾಶ, ಫ್ರೀಡಮ್ ಸಿಗ್ಬೋದು. ಆದರೆ ಉಳಿದವ್ರು ಎಲ್ರಿಗೂ ಕೂಡ ತುಂಬ ಕಾಂಪ್ರಮೈಸಸ್ ಅವ್ರು ಮಾಡಬೇಕಾಗತ್ತೆ ಅವ್ರ ಲೈಫಲ್ಲಿ. ಇದರ ಪರಿಣಾಮ ಬೆಂಗಳೂರಲ್ಲಿ ಬರೋಬ್ಬರಿ 87% ಪೊಲೀಸರು ಬೊಜ್ಜು, ಅಧಿಕ ತೂಕ ಅಥವಾ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಸರಿಯಾದ ಟೈಮ್ಗೆ ಊಟ, ನಿದ್ದೆ ಇಲ್ಲದೆ ಇರೋದಕ್ಕೆ ಮುಖ್ಯ ಕಾರಣ. ನಿಂತು 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 ತುಂಬ ಜನಕ್ಕೆ ವೆರಿಕೋಸ್ ವೈನ್ ಅಂತ ಪ್ರಾಬ್ಲಮ್ ತುಂಬ ಬೇಗ ಬರ್ತಾ ಇದೆ. ವಿಪರೀತ ಕೆಲಸದ ಒತ್ತಡ ಮತ್ತು ನಿದ್ದೆ ಇಲ್ದಿರೋ ಕಾರಣದಿಂದನೇ, ಜಸ್ಟ್ ಈ 2 ಕಾರಣದಿಂದನೇ ಎಷ್ಟೋ ಯುವ ಮತ್ತು ಫಿಟ್ ಆಗಿರೋ, ಇನ್ನು ಅವಾಗಷ್ಟೇ ಡ್ಯೂಟಿಗೆ ಸೇರಿ ಕೆಲವೇ ವರ್ಷಗಳಾಗಿರೋ ಪೊಲೀಸರು ಕೂಡ ಹೃದಯಾಘಾತದಿಂದ ಆನ್ ಸ್ಪಾಟ್ ಡ್ಯೂಟಿಲಿದ್ದಾಗಲೇ ಪ್ರಾಣ ಕಳ್ಕೊಂಡಿರೋ ಎಕ್ಸಾಂಪಲ್ಸ್ ಇದೆ. ಇತ್ತೀಚೆಗೆ ಬೆಂಗಳೂರಿನ ಯಶವಂತಪುರ ಸಂಚಾರಿ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಸಿಗ್ನಲ್ನಲ್ಲಿ ಡ್ಯೂಟಿ ಮಾಡ್ತಿದ್ದಾಗಲೇ ಅವರು ಪ್ರಾಣ ಕಳ್ಕೊಂಡ್ರು. ಹಾರ್ಟ್ ಅಟ್ಯಾಕ್ ಆಯ್ತು ಅವರಿಗೆ. ರಸ್ತೆಯಲ್ಲೇ ಕುಸಿದು ಬಿದ್ದವ್ರು ಪ್ರಾಣ ಬಿಟ್ಟರು. ಹಾಗೆ ಮತ್ತೊಂದು ಕಡೆ ಪೊಲೀಸ್ ಸ್ಟೇಷನ್ನಲ್ಲೇ ಕೆಲಸ ಮಾಡ್ತಿದ್ದ ಅಧಿಕಾರಿಯೊಬ್ಬರು ಎದೆನೋವು ಅಂತ ಹೇಳಿ ಕುಸಿದು ಬಿದ್ದು ಅಲ್ಲೇ ಪ್ರಾಣ ಕಳ್ಕೊಂಡ್ರು. ಅಷ್ಟೇ ಅಲ್ಲ, ಈ ಸಿಬ್ಬಂದಿ ಕೊರತೆ ಅನ್ನೋದು ನ್ಯಾಯದಾನದ ಮೇಲೂ ಕೂಡ, ಎಂಟೈರ್ ಲೀಗಲ್ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಮೇಲೂ ಕೂಡ ಪ್ರೆಷರ್ ಹಾಕ್ತಾ ಇದೆ. ಯಾಕಂದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ ಹತ್ರ ಒಂದೇ ಸಲ 50 ಕೇಸ್ ಇದ್ರೆ ಯಾವ ಕೇಸ್ ಅಂತ ಅವರು ಅದನ್ನ ತನಿಖೆ ಮಾಡ್ತಾರೆ, ಗಮನ ಕೊಡ್ತಾರೆ, ಒಗಟುಗಳನ್ನ ಭೇದಿಸ್ತಾರೆ, ಚಾರ್ಜ್ ಶೀಟ್ ರೆಡಿ ಮಾಡ್ತಾರೆ. ಖಂಡಿತವಾಗಿ ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಲೇ ಆಗುತ್ತೆ. ಕ್ರೈಮ್ ಇನ್ವೆಸ್ಟಿಗೇಷನ್ನ ಕ್ವಾಲಿಟಿ ಕೂಡ ಹಾಳಾಗುತ್ತೆ. ಸೂಕ್ತ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡೋಕ್ಕೂ ಆಗಲ್ಲ. ಅವ್ರು ಯಾಕಾದರೂ ಬಂತಪ್ಪ ಕೇಸ್ ಅಂತಾನೆ ಅನ್ಕೊಳ್ಳೋ ರೀತಿ ಆಗುತ್ತೆ. ಅದರ ಪರಿಣಾಮ ಕ್ರೈಮ್ ಕನ್ವಿಕ್ಷನ್ ರೇಟ್, ಅಪರಾಧಿಗಳಿಗೆ ಕರೆಕ್ಟಾಗಿ ಶಿಕ್ಷೆ ಆಗೋದು, ಸಂತ್ರಸ್ತರಿಗೆ ನ್ಯಾಯ ಸಿಗೋದು ಕೂಡ ತುಂಬ ಡಿಲೇ ಆಗುತ್ತೆ, ಕಮ್ಮಿ ಆಗಿಬಿಡುತ್ತೆ. ಆವಾಗ ಸಿಸ್ಟಮ್ ಮೇಲೆ ಜನರಿಗೆ ಭರವಸೆನೇ ಹೊರಟು ಹೋಗುತ್ತೆ. ಫಾರ್ ಎಕ್ಸಾಂಪಲ್, ರಾಜ್ಯದಲ್ಲಿ ಸೈಬರ್ ಕ್ರೈಮ್ ಕನ್ವಿಕ್ಷನ್ ರೇಟ್ ಜಸ್ಟ್ 3.6% ಮಾತ್ರ. 100 ಕೇಸ್ ರಿಜಿಸ್ಟರ್ ಆದರೆ 3-4 ಕೇಸಲ್ಲಿ ಮಾತ್ರ ಅದು ಕನ್ಕ್ಲೂಷನ್ಗೆ ಹೋಗೋದು. ಸೊ ಬೆಂಗಳೂರಿಗೆ 5 ಹೊಸ ಪೊಲೀಸ್ ಕಮಿಷನರೇಟ್ ಮಾಡೋದೇನೋ ಒಳ್ಳೆಯ ವಿಚಾರನೇ. ಅದಕ್ಕೂ ಮುನ್ನ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿ ಅಗತ್ಯ ಇರೋಷ್ಟು ಸಿಬ್ಬಂದಿ, ಫೆಸಿಲಿಟೀಸನ್ನೆಲ್ಲ ಮೂಲಸೌಕರ್ಯ ರೆಡಿ ಮಾಡ್ಕೊಂಡು ಸರ್ಕಾರ ಮಾಡಬೇಕು. ಹಾಗೆ ಮಾಡಿಬಿಟ್ಟು ಮಾಡಿ ಡಬಲ್ ಡ್ಯೂಟಿ ಅಂತ ಹೇಳಿದ್ರೆ ಇನ್ನಷ್ಟು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಡೆಫಿನೆಟ್ಲಿ ಇವಾಗಲೇ ನಾವು ಹೇಳ್ತಾ ಇದ್ದೀವಿ ಸ್ನೇಹಿತರೆ. ಜೊತೆಗೆ ನೇಮಕಾತಿಗಳು ಕೂಡ ಕ್ಲೀನ್ ಆಗಬೇಕು. ಯಾಕಂದರೆ ಇವರು ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಲಂಚ ಹೀರ್ಕೊಂಡು ಅವರಿಗೆ ಜಾಬ್ ಕೊಡೋದನ್ನು ಇವ್ರು ಕಂಟಿನ್ಯೂ ಮಾಡಿದ್ರೆ ಆವಾಗ ಲಂಚ ಕೊಟ್ಟು ಕೆಲಸಕ್ಕೆ ಬಂದವರು ಆಮೇಲೆ ಅದನ್ನು ರಿಕವರ್ ಮಾಡ್ಕೊಳ್ಳೇಬೇಕಲ್ಲ. ಆ ಕೆಟ್ಟ ಸಿಸ್ಟಮ್ ಚೈನ್ ಲಿಂಕ್ ಕಂಟಿನ್ಯೂ ಆಗುತ್ತೆ. ಸೊ ಸ್ನೇಹಿತರೆ, ಗ್ಲೋಬಲ್ ಸ್ಟ್ಯಾಂಡರ್ಡ್ನ ಪೊಲೀಸಿಂಗನ್ನು ನಾವು ನಿರೀಕ್ಷೆ ಮಾಡೋ ಟೈಮ್ನಲ್ಲಿ ಎಲ್ಲವೂ ಗ್ಲೋಬಲ್ ಸ್ಟ್ಯಾಂಡರ್ಡ್ ಇರಬೇಕಲ್ಲ. ಸಬ್ ಸ್ಟ್ಯಾಂಡರ್ಡ್ ನಂಬರ್ ಆಫ್ ಸ್ಟಾಫ್, ಕಮ್ಮಿ ಸ್ಟಾಫ್ ಕೊಟ್ಟು, ಸಬ್ ಸ್ಟ್ಯಾಂಡರ್ಡ್ ಸ್ಯಾಲ್ರಿ ಕೊಟ್ಟು, ಸಬ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಆಫ್ ಲೈಫ್ ಕೊಟ್ಟು ನಾವು ಗ್ಲೋಬಲ್ ಸ್ಟ್ಯಾಂಡರ್ಡ್ನ ಪೊಲೀಸಿಂಗನ್ನು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಇದೆಲ್ಲವೂ ಕೂಡ ಗ್ಲೋಬಲ್ ಸ್ಟ್ಯಾಂಡರ್ಡಲ್ಲೇ ಇರಬೇಕಾಗುತ್ತೆ. ಇವಾಗ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲೇ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ ಸ್ನೇಹಿತರೆ, ನಮ್ಮ ಚಾನಲ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ ಆಗಿ, ಪ್ರೀಮಿಯಂ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಅವಾಗ ನಾವು ಮೆಂಬರ್ಗಳಿಗೆ ಪ್ರತ್ಯೇಕ ವಿಡಿಯೋ ಸೀರೀಸ್ ಅನ್ನ ಮಾಡ್ತಾ ಇದ್ದೀವಿ ಸ್ನೇಹಿತರೆ. 100 ವಿಡಿಯೋಸ್ ಆಲ್ರೆಡಿ ಪಬ್ಲಿಷ್ ಆಗಿವೆ. ನಮ್ಮ ಚಾನಲ್ನ ಮೆಂಬರ್ಶಿಪ್ ಟ್ಯಾಬ್ಗೆ ಹೋದ್ರೆ ನಿಮಗೆ ಕಾಣುತ್ತೆ. ಒಂದ್ಸರಿ ಗ್ಲಾನ್ಸ್ ಮಾಡಿ ನೋಡ್ಬೋದು. ಒಬ್ಬ ವ್ಯಕ್ತಿಯ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಬೇಕಾಗಿರೋ ನಾಲೆಜ್ ಅನ್ನ ನೀಡೋ ನಾವು ಸ್ಪೆಷಲ್ ರಿಪೋರ್ಟ್ಸ್ ಅನ್ನ ಮೆಂಬರ್ ಓನ್ಲಿ ಸೀರೀಸ್ ಅಲ್ಲಿ ಸಪರೇಟ್ ಆಗಿ ಮೆಂಬರ್ಗಳಿಗೆ ಮಾತ್ರ ಪಬ್ಲಿಷ್ ಮಾಡ್ತಾ ಇದ್ದೀವಿ. ಅವುಗಳನ್ನ ಕೂಡ ನೀವು ನೋಡ್ಬೋದು ಮೆಂಬರ್ ಆದ್ಮೇಲೆ. ಹಾಗೂ ಹಲವಾರು ಸ್ಪೆಷಲ್ ರಿಪೋರ್ಟ್ಸ್ ಅರ್ಲಿ ಆಕ್ಸೆಸ್ ಕೂಡ ನಾವು ನೀಡ್ತಾ ಇದ್ದೀವಿ ನಮ್ಮ ಪ್ರೀಮಿಯಂ ಮೆಂಬರ್ಸ್ಗೆ. ಜೊತೆಗೆ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಬೆಂಬಲ ಕೂಡ ಆಗಿರುತ್ತೆ. ನಮ್ಮ ಇಂತಹ ವರ್ಕ್ಗೆ ನೀವು ಪ್ರೋತ್ಸಾಹ ಕೊಟ್ಟಂಗೂ ಕೂಡ ಆಗುತ್ತೆ. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ನ ಪ್ರೀಮಿಯಂ ಮೆಂಬರ್ ಆಗ್ಬೋದು. ದಯವಿಟ್ಟು ಆಸಕ್ತರು ಕನ್ಸಿಡರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.